ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಬಾರಿ ಕಲಶಾಧಿವಾಸವನ್ನು ನೋಡಿದ್ವಿ. ಒಂದು ದೇವಸ್ಥಾನ ಆಗಬೇಕು ಅಂತಾದರೆ ಅದರ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ. ಅದರ ಹಿಂದೆ ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ಮೂಡಬೇಕು ಅಂದರೆ ಪ್ರಕೃತಿಯಲ್ಲೇ ಇರುವ ಯಾವ ಯಾವ ಅಂಶಗಳನ್ನು ನಾವು ಅನುಸಂಧಾನ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಕ್ರಿಯೆ. ಯಾಕೆಂದರೆ ಒಂದು ದೇವಸ್ಥಾನ ಹೇಗಾಗಬೇಕು ಅಂತ ನಾವಿಲ್ಲಿ ನೋಡೋದು. ನೀವು ಒಂದು ಮಸೀದಿಯನ್ನು ಕಟ್ಟಬೇಕಾದ್ರೆ ಏನು ಬಹಳ ಪ್ರಕ್ರಿಯೆ ಏನೂ ಇಲ್ಲ. ಒಂದು ಇಗರ್ಜಿಯನ್ನು ಕಟ್ಟಬೇಕು ಅಂತಂದರೆ ಸಾಮಾನ್ಯವಾಗಿ ಒಂದು ರೋಮನ್ ಸ್ಟೈಲ್ನ ಒಂದು ಕಟ್ಟಡ ಇದ್ದರೆ ಇಗರ್ಜಿಯನ್ನು ಕಟ್ಟಿಬಿಟ್ರೆ ಮುಗೀತು. ಆದರೆ ಒಂದು ದೇವಸ್ಥಾನ ಅಷ್ಟು ಸುಲಭದಲ್ಲಿ ಇಲ್ಲ. ದೇವರನ್ನು ಬೇರೆ ಬೇರೆ ರೀತಿಯಿಂದ ಅಲ್ಲಿ ಅನುಸಂಧಾನ ಮಾಡೋದು. ದೇವರ ಶಕ್ತಿ, ಈ ಜಗತ್ತು ದೇವರ ಸೃಷ್ಟಿ. ಈ ಸೃಷ್ಟಿಯಲ್ಲಿ ದೇವರ ಶಕ್ತಿ ಯಾವ ಯಾವ ಪದಾರ್ಥಗಳಲ್ಲಿ ಇದೆ, ಅದನ್ನು ಹೇಗೆ ಹೇಗೆ ಬಳಸಿ ಈ ಕಲ್ಲಿನಲ್ಲಿ ದೇವರ ಅನುಸಂಧಾನವನ್ನು ಮಾಡೋದು ಅಂತ. ಈಗ ನಾವು ಸ್ತಪನ ವಿಧಿ ಅನ್ನೋದನ್ನು ನೋಡ್ತಾ ಇದ್ದೇವೆ. ಸ್ತಪನ ವಿಧಿ ಅಂತ ಹೇಳಿದ್ರೆ ಸೂಕ್ತಗಳಿಂದ ನೀರಿನಲ್ಲಿ ಅಭಿಮಂತ್ರಣ ಮಾಡಿ ಚೆನ್ನಾಗಿ ಅಭಿಷೇಕ ಮಾಡೋದು. ಅದನ್ನು ಮೊದಲು ಷೋಡಶೋಪಚಾರ ಪೂಜೆ ಆಗಬೇಕು. ಅದಾದ ಮೇಲೆ ಚೆನ್ನಾಗಿ ಅದಕ್ಕೆ ಸ್ನಪನ ನೀರಿನಿಂದ ಅದನ್ನು ತೋಯಿಸಬೇಕು. ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅದು ಇನ್ನೂ ಹೀಗೆ ನಿಲ್ಲಿಸಿರೋದಿಲ್ಲ, ಮಲಗಿಸಿರ್ತಾರೆ. ಆಗ ಒಂದು ಆಗುವ ಅಭಿಷೇಕವನ್ನು ಸ್ನಪನ ಅಂತ ಕರೀತಾರೆ. ಪ್ರತಿಮೆಯನ್ನು ಪಿಂಡಿಕಾ, ಪೀಠ, ಪ್ರತಿಮೆ ಏನಿದೆ ಅದರ ಕೆಳಗಡೆ ಏನಿದೆ ಅದು ಪಿಂಡಿಕಾ, ಅದರ ಕೆಳಗಡೆ ಇರುವುದು ಪೀಠ. ಇವುಗಳನ್ನೆಲ್ಲ ಯಾವ ರೀತಿ ಚಿಂತನೆ ಮಾಡಬೇಕು, ಅಲ್ಲಿ ಎಲ್ಲ ಯಾವ ಯಾವ ಮಂತ್ರಗಳಿಂದ ಅದನ್ನು ಅಭಿಷೇಕ ಮಾಡಿ ಪ್ರತಿಮೆಯನ್ನು ಹೇಗೆ ಅಭಿಷೇಕ ಮಾಡಬೇಕು ಅನ್ನೋದರ ಬಗ್ಗೆ ಇರುವ ವಿವರಣೆ. ಆಮೇಲೆ ಅದನ್ನೆಲ್ಲ ಅಸೆಂಬಲ್ ಮಾಡಬೇಕು. ಇಲ್ಲಿಗೆ 58ನೆಯ ಅಧ್ಯಾಯದ ಸಾರಾಂಶವನ್ನು ನಾನು ಹೇಳಿದ್ದೇನೆ. ಇನ್ನು 59ನೆಯ ಅಧ್ಯಾಯ ಅಧಿವಾಸ ಅಂತ. ನೀವು ಕೇಳಿರಬಹುದು, ದೇವಸ್ಥಾನ ಯಾವುದಾದ್ರೂ ಆಗುವಾಗ ಧಾನ್ಯಾಧಿವಾಸ, ಜಲಾಧಿವಾಸ, ಈ ಅಧಿವಾಸ ಅಂದರೆ ಏನು? ಈ ಅಧಿವಾಸವನ್ನು ಏಕೆ ಮಾಡ್ತಾರೆ?
ಅದರ ಸ್ಥೂಲ ಪರಿಚಯವನ್ನು ಕೊಡೋದಾದರೆ ಹರೇ ಸಾನ್ನಿಧ್ಯ ಕರಣಂ ಅಧಿವಾಸಂ ಸಮುಚ್ಯತೆ. ಹರೇ ಸಾನ್ನಿಧ್ಯ ಕರಣಂ, ದೇವರ ಸನ್ನಿಧಾನ ಉಂಟಾಗಲಿಕ್ಕೆ ಅವಶ್ಯವಾದ ಪ್ರಕ್ರಿಯೆಯನ್ನು ಅಧಿವಾಸ ಅಂತ ಕರೀತಾರೆ. ಎಲ್ಲರಿಗೂ ಮಾಡ್ತಾರೆ ಖಂಡಿತ. ಆದರೆ ಆ ಪ್ರತಿಮೆ ಮತ್ತು ಆವಾಹನೆ ಅದು ಎಷ್ಟೆಷ್ಟಾಗಬೇಕು ಅಂತ ಮುಂದೆ ಹೇಳ್ತಾರೆ. ಇವಾಗ ದೇವರ ಪ್ರತಿಮೆಗೆ ಆವಾಹನೆ ಮಾಡುವ ರೀತಿಯೇ ಬೇರೆ. ಅಧಿವಾಸ ಮಾಡುವಾಗ ಆವಾಹನೆಯು ಬಂದಿರುತ್ತೆ. ದೇವರ ಪ್ರತಿಮೆಗೆ ಆವಾಹನೆ ಬೇರೆ, ಬೇರೆ ದೇವತೆಗಳ ಪ್ರತಿಮೆಗೆ ಆವಾಹನೆ ಬೇರೆ, ದೇವತೆಗಳ ಅಲ್ಲಿನ ಅನುಸಂಧಾನ ಬೇರೆ. ಆದ್ದರಿಂದ ನೀವು ಅದನ್ನೆಲ್ಲ ವಿಸ್ತಾರವಾಗಿ ಇಲ್ಲಿ ಮುಂದೆ ಹೇಳ್ತಾರೆ. ಹರೇ ಸಾನ್ನಿಧ್ಯ ಕರಣಂ ಅಧಿವಾತಂ ಮುಚ್ಯತೆ. ಸರ್ವಜ್ಞಂ ಸರ್ವಗಂ ಧ್ಯಾತ್ವಾ ಆತ್ಮಾನಂ ಪುರುಷೋತ್ತಮಂ. ದೇವರು ಎಲ್ಲ ಕಡೆ ಇದ್ದಾನೆ. ಪ್ರತಿಮೆಯಲ್ಲಿ ಅಭಿವ್ಯಕ್ತನಾಗಬೇಕು, ಶಕ್ತಿಯನ್ನು ಬಳಸಿ ಅಭಿವ್ಯಕ್ತನಾಗಬೇಕು. ಓಂಕಾರೇಣ ತಮಾಯೋಜ್ಯ ಚಿಚ್ಛಕ್ತಿಮಭಿಮಾನಿನೀಂ ನಿಸ್ಸಾರ್ಯಾತ್ಮೈಕತಾಂ ಕೃತ್ವಾ ಸ್ವಸ್ಮಿನ್ ಸರ್ವಗತೆ ವಿಭೌ. ಓಂಕಾರೇಣ ಸಮಾಯೋಜ್ಯ ಚಿಚ್ಛಕ್ತಿಂ. ಚಿಚ್ಛಕ್ತಿ ಅಂತಂದರೆ ಚೇತನದ ಒಳಗಡೆ ಇರುವ ಪರಮಾತ್ಮನ ಸಾಮರ್ಥ್ಯ. ಅದನ್ನು ಓಂಕಾರದೊಂದಿಗೆ ಜೋಡಿಸಿ ಪರಮಾತ್ಮನೇ ನಮಃ ಅಂತ ಅದರ ಅಭಿಮಾನಿಯನ್ನು ನೆನಪಿಸಿಕೊಂಡು, ಜಡ ಪ್ರಕೃತಿಯ ಅಭಿಮಾನಿನಿ ಯಾರು? ಲಕ್ಷ್ಮೀದೇವಿ, ಚಿತ್ ಪ್ರಕೃತಿ. ಅವಳನ್ನು ನೆನಪಿಸಿಕೊಂಡು ಆತ್ಮೈಕತಾಂ ಕೃತ್ವ, ನನ್ನ ಅಂತರ್ಯಾಮಿ ಯಾರಿದ್ದಾನೆ ಅವನೇ ಈ ಪದಾರ್ಥದ ಒಳಗೂ ಇದ್ದಾನೆ. ನಮ್ಮ ಒಳಗಡೆ ಇರುವ ದೇವರನ್ನು ಚಿಂತನೆ ಮಾಡಿಕೊಳ್ಳಲಿಕ್ಕೆ ಕಷ್ಟ, ಬಹಳ ಕಷ್ಟ. ನನ್ನ ಒಳಗಡೆ ಇರುವ ದೇವರನ್ನು ಚಿಂತನೆ ಮಾಡಿಕೊಳ್ಳಲಿಕ್ಕೆ ಕಷ್ಟ. ಅದನ್ನು ಹೊರಗಡೆ ಹಾಕಬೇಕು. ಈಗ ನಾವು ಓಡಾಡ್ತಾ ತಿಂತ ದೇವರಿಗೆ ಸ್ನಾನ ಆಗ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ರೆ ಅಭಿಷೇಕ ಬೇಡ. ವಾಸ್ತವಿಕವಾಗಿ ದೇವರು ನನ್ನ ಒಳಗಡೆ ಭೋಗಿಸ್ತಾ ಇದ್ದಾನೆ ಅಂತ ಅಂದುಕೊಂಡ್ರೆ ಪ್ರತಿಮೆ ಬೇಡ. ಆದರೆ ಹಾಗೆ ಅನುಸಂಧಾನ ಬರ್ತಾ ಇಲ್ಲ ಅಂತಲ್ವಾ ನಾವು ಪ್ರತಿಮೆಯಲ್ಲಿ ಮೊರೆ ಹೋಗೋದು. ನೇರವಾಗಿ ದೇವರ ಸಾನ್ನಿಧ್ಯ ಇಲ್ಲ ಅಂತ ಬ್ರಹ್ಮದೇವರೇ ಮೊದಲಾದವರು ನೇರವಾಗಿ ದೇವರನ್ನು ನೋಡ್ತಾರೆ, ಅವರು ಪ್ರತಿಮೆ ಬೇಡ. ಆದ್ದರಿಂದ ನಿಸ್ಸಾರ್ಯ ಆತ್ಮೈಕತಾಂ, ನನ್ನ ಒಳಗಡೆಯೇ ದೇವರಿದ್ದಾನೆ, ಸರ್ವಶಕ್ತನಿದ್ದಾನೆ. ಅಂತಹ ಆತ್ಮ ಈ ಪ್ರತಿಮೆಯ ಒಳಗಡೆ ಏನಿದ್ದಾನೆ ಆ ದೇವರೊಂದಿಗೆ ಅಭಿನ್ನ ಅಂತ ಚಿಂತನೆ ಮಾಡಬೇಕು. ಯೋಜಯೇನ್ ಮರುತಾಂ ಪೃಥ್ವಿ ಮರುತಾ ಪೃಥ್ವೀಂ ವನ್ಹಿ ಬೀಜೇನ ದೀಪಯೇತ್ ಸಂಹರೇ ದ್ವಾಯುನಾಚಾಗ್ನಿಂ ವಾಯುಂ ಆಕಾಶತೋ ನಯೇತ್. ಅದಕ್ಕೆ ಸೃಷ್ಟಿ ಪ್ರಕ್ರಿಯೆ ಗೊತ್ತಿರಬೇಕು. ಯೋಜಯೇನ್ ಮರುತಾ ಪೃಥ್ವೀಂ, ಸೃಷ್ಟಿ ಪ್ರಕ್ರಿಯೆಯಲ್ಲಿ ನಮಗೆ ಏನು ಕಾಣುತ್ತೆ? ಗಾಳಿ ಮತ್ತು ಭೂಮಿ ಎರಡು ಕೂಡಿತ್ತು. ಆಮೇಲೆ ಬೆಂಕಿ ಇದೆ ಕೆಳಗಡೆ, ಮೇಲುಗಡೆಯ ಲೆವೆಲಲ್ಲಿ ಆಕಾಶ ಮತ್ತು ಕೆಳಗಡೆ ಬೆಂಕಿ ಎರಡೂ ಕೂಡ ಜೋಡಣೆ ಆಗುತ್ತೆ. ವಾಯು ಆಕಾಶ ಅಮೂರ್ತ, ಕೆಳಗಡೆ ಇರುವ ಭೂಮಿ ಮೂರ್ತ, ಮೂರ್ತವೂ ಅಮೂರ್ತವೂ ಆದ ಬೆಂಕಿ ಕಾಣುತ್ತೆ. ಅದೆರಡೂ ಜೋಡಣೆ ಆಗಿದೆ. ಆಮೇಲೆ ವಾಯುನಾಚಾಗ್ನಿಂ, ಆ ವಾಯು ಅಗ್ನಿಯ ಒಳಗೆಯೂ ಇದ್ದಾನೆ, ಅಗ್ನಿಯಿಂದ ಹೊರಗೆಯೂ ಇದ್ದಾನೆ. ಆ
ವಾಯು ಆಕಾಶದಲ್ಲಿ ಉದ್ಭೂತನಾಗಿದ್ದು ಅಧಿಭೂತಾದಿದೇವೈಸ್ತು ಸಾಧ್ಯಾಕ್ಷೈಸ್ಮೇ ವಿಭವೈಸ್ಸಹ ತನ್ಮಾತ್ರ ಪಾತಕಾನ್ ಕೃತ್ವಾ ಸಂಹರೆ ತತ್ಕ್ರಮಾದ್ಬುಧಾಂ. ಇನ್ನು ಅಧಿಭೂತ, ಅಧಿದೈವ, ಅಧ್ಯಾತ್ಮ ಇವುಗಳ ವೈಭವ ಇವು ಮೂರು ಜೋಡಿಸ್ಕೊಳ್ತವೆ. ಅಧಿಭೂತ ಅಂತಂದರೆ ಪಂಚಭೂತಗಳು, ಅಧಿದೈವ ಅಂದರೆ ಈ ದೇವತೆಗಳಿಗೆ ನಿಯಾಮಕರಾದವರು, ಅಧ್ಯಾತ್ಮ ಅಂತ ಹೇಳಿದ್ರೆ ಈ ನಿಯಾಮಕರಾದ ದೇವತೆಗಳ ಜೊತೆಗಿರುವ ನಾರಾಯಣ. ಈ ಮೂರು ಕೂಡ ಒಟ್ಟಾಗಿದೆ ಅಂತ ಚಿಂತಿಸಿ ಆಕಾಶಂ ಮನಸಾಹೃತ್ಯ ಮನೋಹಂಕರಣೆ ಕುರು. ಮನಸ್ಸಿನಿಂದ ಆಕಾಶದ ಜೊತೆಗೆ ಅಹಂಕಾರಾತ್ಮಕವಾದ ಒಂದು ತತ್ವದೊಂದಿಗೆ ಜೋಡಣೆಯಾಗಿದೆ ಅಂತ ಇಟ್ಕೊಳ್ಬೇಕು. ಅಹಂಕಾರಂಚ ಮಹತೀ, ಅಹಂಕಾರ ತತ್ವ ಮಹತ್ತತ್ವದ ಜೊತೆಗೂಡಿದೆ ಅಂತ ಇಟ್ಕೊಳ್ಬೇಕು. ಅವ್ಯಾಕೃತಂ ಜ್ಞಾನ ರೂಪೇ ವಾಸುದೇವ ಸೈರಿತಃ, ಆ ಅವ್ಯಾಕೃತ ಆಕಾಶದಲ್ಲಿ ವಾಸುದೇವ ಇದ್ದಾನೆ. ಸತಾಂ ಅವ್ಯಾಕೃತಾಂ ಮಾಯಾಂ ಅವಷ್ಟಭ್ಯಸಿ ಸೃಕ್ಷಯ, ಈ ವಾಸುದೇವನ ಪತ್ನಿ ರೂಪ ಮಾಯಾ. ಸಂಕರ್ಷಣಂ ಸಂಶಬ್ದಾತ್ಮ ಸ್ಪರ್ಶಾಕ್ಷಮಸೃಜತ್ ಪ್ರಭು ಸೌಮ್ಯ ಮಾಯಾಂ ಚ ಪ್ರದ್ಯುಮ್ನಂ ತೇಜೋ ರೂಪಂ ತಮಾಸೃಜತ್. ಆಮೇಲೆ ಸಂಕರ್ಷಣ ಮತ್ತು ಜಯ, ಅದಾದ ಮೇಲೆ ಪ್ರದ್ಯುಮ್ನ ಮತ್ತು ಕೃತಿ, ಅನಿರುದ್ಧಂ ರಸಮಾತ್ರಂ ಬ್ರಹ್ಮಾಣಂ ಗಂಧರೂಪಕಂ. ಈ ರಸವನ್ನು ಉಂಟು ಮಾಡಿದ ಅನಿರುದ್ಧ ಮತ್ತು ಜಯ, ಈ ರೀತಿ 4 ರೂಪಗಳು, 4 ಪತ್ನಿ ರೂಪಗಳು ಈ 4 ತತ್ವಗಳಲ್ಲಿ ಇದೆ. ಶಾಂತಿ ಅದು ಸಂಕರ್ಷಣ ಜಯ. ಅದೇನಾಯಿತು, ಈ 4 ರೂಪಗಳು ಈ 4 ಪತ್ನಿ ರೂಪದಿಂದ ಕೂಡಿಕೊಂಡು ಜಗತ್ತಿನಲ್ಲಿ ವ್ಯಾಪಿಸಿವೆ. ತಸ್ಮಿನ್ ಹಿರಣ್ಮಯಂ ಚಾಂಡಂ ಯೋ ಸೃಜತ್ ಪಂಚಭೂತವತ್ ತಸ್ಮಿನ್ ಸಂಕ್ರಾಮತೆ ಜೀವಶಕ್ತಿರಾತ್ಮೋಪಸಂಹೃತ. ಈ ರೀತಿ ಆತ್ಮದ ಸಂಯೋಗ ಏನಿದೆ, ಈ ಆತ್ಮದಿಂದ ಸಂಯುಕ್ತವಾದ ಜೀವ ಏನಾಗುತ್ತೆ, ಬ್ರಹ್ಮಾಂಡದ ಒಳಗಡೆ ಬರುತ್ತೆ. ಬ್ರಹ್ಮಾಂಡದಲ್ಲಿರುವ ಎಲ್ಲ ಪಂಚಭೂತಗಳಲ್ಲಿಯೂ ಕೂಡ ಈ ಜೋಡಿ ಇರುತ್ತೆ. ಪ್ರಾಣೋ ಜೀವೇನ ಸಂಯುಕ್ತ ವೃತ್ತಿಮಾನ್ ಇತಿ ಶಬ್ದತೆ. ಇನ್ನು ಪ್ರಾಣ ಏನಿದ್ದಾನೆ ಅವನು ಜೀವನ ಜೊತೆ ಕೂಡಿ ವೃತ್ತಿಮಾನ್ ಅಂತ ಕರೀತಾರೆ ಅವನನ್ನು. ವೃತ್ತಿ ಅಂತಂದರೆ ಆಯಾ ಶಬ್ದಗಳಲ್ಲಿ ಹೇಳುವ ಆಯಾ ವಸ್ತುವಿನ ಶಕ್ತಿ, ಅದನ್ನು ವೃತ್ತಿ ಅಂತ ಕರೀತಾರೆ. ಜೀವೋ ವ್ಯಾಹೃತಿ ಸಂಜ್ಞಸ್ತು, ಜೀವನ್ನ ವ್ಯಾಹೃತಿ ಅಂತ ಕರೀತಾರೆ. ಪ್ರಾಣೈರ್ಯುಕ್ತ ತಥೋ ಬುದ್ಧಿ ಸಂಜಾತ ಚಾಷ್ಟವೃತ್ತಿಕಾ. ಪ್ರಾಣನಿಂದ ಕೂಡಿದಾಗ ಈ ಬುದ್ಧಿ ಏನಿದೆ 5 ವೃತ್ತಿಗಳನ್ನು ಗುರುತಿಸುತ್ತೆ. ಅದಾದ ಮೇಲೆ 3 ಪಂಚಭೂತಗಳು, 3 ಗುಣಗಳು, ಇವುಗಳಿಂದ ಕೂಡಿ ಈ ಬುದ್ಧಿ ಏನು ಮಾಡುತ್ತೆ, 8 ಪದಾರ್ಥಗಳಲ್ಲಿ ನೆಲೆಗೊಂಡಿರುವುದಾಗಿ ಕಾಣುತ್ತೆ. ಅಹಂಕಾರಸ್ತತೋ ಜಜ್ಞೆ ಮನಸ್ತಸ್ಮಾದಜಾಯತ. ಈ ಬುದ್ಧಿಯಿಂದ ಅಹಂಕಾರ ಹುಟ್ಟಿದ್ದು. ಅರ್ಥ ಪ್ರಜಜ್ಞಿರೇ ಪಂಚ ಸಂಕಲ್ಪಾದಿಯುತಾಸ್ತತಃ. ಅರ್ಥ 5 ಹುಟ್ಟಿತು ಸಂಕಲ್ಪದ ಜೊತೆಗೂಡಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಮಾತ್ರಗಳು ಹುಟ್ಟಿದವು. ಮಾತ್ರ ಅಂದರೆ ಸೂಕ್ಷ್ಮ ಭಾಗ. ಜ್ಞಾನಶಕ್ತಿಯುತಾನ್ಯೇತೈ ಆರಬ್ಧಾನಿ ಇಂದ್ರಿಯಾಣಿತು. ಇವೆಲ್ಲ ಜ್ಞಾನಶಕ್ತಿಯಿಂದ ಕೂಡಿ ಇಂದ್ರಿಯಗಳಾಗಿ ಬದಲಾಗುತ್ತವೆ. ತ್ವಕ್ಶ್ರೋತ್ರ ಪ್ರಾಣಚಕ್ಷುಂಷಿ ಜಿಹ್ವಾ ಬುದ್ಧೀಂದ್ರಿಯಾಣಿತು ಪಾದೌ ಪಾಯುಸ್ತಥಾ ಪಾಣಿ ವಾಗುಪಸ್ಥಶ್ಚ ಪಂಚಮಃ. ತ್ವಕ್ ಶ್ರೋತ್ರ, ಪ್ರಾಣ, ಚಕ್ಷು, ಜಿಹ್ವಾ ಇದು ಬುದ್ಧೀಂದ್ರಿಯ. ಇದರಿಂದ ಕ್ರಮೇಣ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ
ಪಾದೌ ಪಾಯುಸ್ತಥಾ ಪಾಣಿ ವಾಕ್ ಪಾಣಿ ಪಾದ ಪಾಯು ಉಪಸ್ಥ. ಈ 5 ಕರ್ಮೇಂದ್ರಿಯಗಳು. ಆಕಾಶವಾಯು ತೇಜಸ್ಸು ಸಲಿಲ ಪೃಥ್ವಿ ಈ 5 ಪಂಚಭೂತಗಳು. ಇವುಗಳಿಂದ ಕೂಡಿಕೊಂಡು ಈ ಇದು ದೇಹದ ಸೃಷ್ಟಿಯಾಗಿದೆ. ಏತೇಷಾಂ ವಾಚಕ ಮಂತ್ರಾ ನ್ಯಾಸಾಯೋಚ್ಯಂತ ಉತ್ತಮಾ. ಇದನ್ನು ವರ್ಣವಾಗಿ ಕನ್ವರ್ಟ್ ಮಾಡಿ, ಮಾತೃಕೆಯಾಗಿ ಕನ್ವರ್ಟ್ ಮಾಡಿ ಚಿಂತನೆ ಮಾಡಬೇಕು ಆ ಪ್ರತಿಮೆಯಲ್ಲಿ. ಜೀವಭೂತಂ ಮಕಾರಂತು ದೇಹಸ್ಯ ವ್ಯಾಪಕಂ ನ್ಯಸೇತ್ ಮಂ ಅಂತ ಹೇಳಿ ಆಕಾಶವನ್ನು ಚಿಂತಿಸಬೇಕು. ಭಕಾರದಿಂದ ಪ್ರಾಣತತ್ವವನ್ನು ಚಿಂತಿಸಬೇಕು. ವಕಾರದಿಂದ ಹೃದಯದಲ್ಲಿರುವ ದೇವರನ್ನು ಮತ್ತು ಬುದ್ಧಿತತ್ವವನ್ನು ಚಿಂತನೆ ಮಾಡಬೇಕು. ಫಕಾರವನ್ನು ಅಹಂಕಾರಮಯ ಅಂತ ಚಿಂತಿಸಬೇಕು. ಪಕಾರವನ್ನು ಮನಸ್ತತ್ವ ಅಂತ ಚಿಂತಿಸಬೇಕು. ನಕಾರವನ್ನು ಶಬ್ದತತ್ವ ಅಂತ ಚಿಂತನೆ ಮಾಡಬೇಕು. ಸ್ಪರ್ಶಾತ್ಮಕಂ ಧಕಾರಂ ವಕ್ತ್ರದೇಶೇ ಚ ವಿನ್ಯಸೇತ್. ದಕಾರಂ ಶಬ್ದರೂಪಂ ತು ದೃಗ್ದೇಶೇ ವಿನಿವೇಶಯೇತ್. ಹೀಗೆ ಒಂದೊಂದು ಅಕ್ಷರವನ್ನು ಒಂದೊಂದು ಇದರಲ್ಲಿ ಚಿಂತನೆ ಮಾಡಬೇಕು. ಈಗ ಹೀಗೆ ಚಿಂತನೆ ಮಾಡಲ್ಲ ವಾಸ್ತವಿಕವಾಗಿ. ಈ ತರಹದ ಚಿಂತನೆ ಯಾವ ಕಾಲದಲ್ಲಿತ್ತೋ ಗೊತ್ತಿಲ್ಲ. ನಾವು ಈಗ ತತ್ವನ್ಯಾಸದ ಮೂಲಕವೇ ಚಿಂತನೆ ಮಾಡೋದು. ದಶೇಂದ್ರಿಯಾಣಿ ಶಬ್ದಾದ್ಯಾಹ ಭೂತೇತಾಹ ಪಂಚವಿಂಶತಿ ಅಂತ ಹೇಳ್ತಾರೆ. 50 ತತ್ವ, 25 ತತ್ವ. ಭೂತೇತಾಹ ಪಂಚವಿಂಶತಿ. ದಶ ಇಂದ್ರಿಯಾಣಿ 10 ಇಂದ್ರಿಯಗಳು. ಶ್ರೋತ್ರ, ತ್ವಕ್, ಮತ್ತು ಚರ್ಮ, ಚಕ್ಷು, ಹಾಗೆ ಜಿಹ್ವ, ಘ್ರಾಣ. ಇದು 5 ಇಂದ್ರಿಯಗಳು. ನಾವು ಬಲಗೈಯ ಬೆರಳುಗಳಲ್ಲಿ ನ್ಯಾಸ ಮಾಡುತ್ತೇವೆ. ಇನ್ನು ದಶೇಂದ್ರಿಯಾಣಿ ವಾಕ್, ಪಾಣಿ, ಪಾದ, ಉಪಸ್ಥ, ಪಾಯು ಇವರನ್ನು ಚಿಂತನೆ ಮಾಡ್ತೇವೆ. ಇನ್ನು ದಶೇಂದ್ರಿಯಾಣಿ ಶಬ್ದಾದ್ಯಾಹ, ಶಬ್ದ ಬಲ ಕಾಲಿನ ಬೆರಳುಗಳಲ್ಲಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇನ್ನು ಆಕಾಶಾತ್ಮನೇ ಮಹಾಗಣಪತಯೇ ನಮಃ ಭೂತೇತಾಹ, ವಾಯುವಾತ್ಮನೇ ವಾಯವೇ ನಮಃ. ಈ ರೀತಿ ಎಡ ಕಾಲುಗಳಲ್ಲಿ ಚಿಂತನೆ ಮಾಡುವುದು. ಇದಕ್ಕೂ ಮೊದಲು ದೇವರ ಈ ಸನ್ನಿಧಾನವನ್ನು ದೇವರ ಎಲ್ಲ ರೂಪಗಳಲ್ಲಿ ಚಿಂತನೆ ಮಾಡಿರ್ತೇವೆ. ಆಮೇಲೆ ಪರಾಯ ಅವ್ಯಕ್ತಾತ್ಮನೇ ಬ್ರಹ್ಮಾಣಿ ಭಾರತೀಭ್ಯಾಂ ನಮಃ ಇಡೀ ಎಡತೋಳು. ಆಮೇಲೆ ಪರಾಯ ಇದು ಬಲತೋಳನ್ನು ಚಿಂತನೆ ಮಾಡಿ ಮಹತ್ತತ್ವಾತ್ಮನೇ ಬ್ರಹ್ಮವಾಯುಭ್ಯಾಂ ನಮಃ. ಆಮೇಲೆ ಎಡತೊಡೆ ಬಲತೊಡೆ, ಅಹಂಕಾರ ಮತ್ತು ಮನಸ್ಸು. ಈ ರೀತಿ ಚಿಂತನೆ ಮಾಡಿ ಇವಾಗ ಹೀಗೆ ಹೇಳಿದ ಹಾಗೆ ಇದು ತತ್ವನ್ಯಾಸ ಅಂತ ಕರೀತಾರೆ. ಈ ತತ್ವನ್ಯಾಸವನ್ನು ಪ್ರತಿಮೆಯಲ್ಲೂ ಚಿಂತನೆ ಮಾಡ್ತೇವೆ. ವಿಶೇಷ ಶಿಷ್ಯನಿಗೆ ವಿಶೇಷ ಜ್ಞಾನವನ್ನು ಕೊಡಬೇಕು ಅಂದರೆ ಅವನು ತಲೆ ಮೇಲಿಟ್ಟು ಇದೇ ಮಂತ್ರವನ್ನು ಜಪ ಮಾಡ್ತಾರೆ. ಇದು ತತ್ವನ್ಯಾಸ. ಆಮೇಲೆ ಮಾತೃಕಾನ್ಯಾಸ. ಎಲ್ಲ ಕಡೆ ಮಾತೃಕೆಗಳನ್ನು ಇಡೋದು. ಮಾತೃಕಾಮಾನಿ ದೇವತೆಗಳಿದ್ದಾರೆ, ಪ್ರತಿಷ್ಠೆಗೂ ಅದನ್ನೇ ಬಳಸ್ತಾರೆ. ತತ್ವನ್ಯಾಸ ಮತ್ತು ಮಾತೃಕಾನ್ಯಾಸಗಳನ್ನೇ ಪ್ರತಿಷ್ಠೆಗೂ ಬಳಸ್ತಾರೆ.
ಕಲಶ ಪೂಜೆ, ಇದಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಕಲಶ ಪೂಜೆಯಲ್ಲಿ ಮೊದಲು ಅಭಿಮಂತ್ರಣ ಮಾಡಿ ಆಮೇಲೆ ಅದಕ್ಕೆ ಸುರಿದು ಈ ಶಕ್ತಿ ಅಲ್ಲಿ ಸಂಕ್ರಾಂತವಾಗ್ತಾ ಇದೆ ಅಂತ ಚಿಂತನೆ ಮಾಡುವುದು ಕ್ರಮ. ಆದರೆ ಈ ಅಗ್ನಿಪುರಾಣದಲ್ಲಿ ಹೇಳುವ ಕ್ರಮ ಇದೆಯಲ್ಲ, ಅದು ಆಲ್ಮೋಸ್ಟ್ ಇಲ್ಲ ಈಗ. ಆದರೆ ಹೀಗೊಂದು ನ್ಯಾಸ ಇತ್ತು ಅಂತ ತಿಳ್ಕೋಬಹುದಷ್ಟೆ. ಈಗ ಎಷ್ಟರ ಮಟ್ಟಿಗೆ ಅಂದರೆ ಪಾಂಚರಾತ್ರದಿಂದ ಪ್ರತಿಷ್ಠೆ ಮಾಡೋದಾ ವೈಖಾನಸದಿಂದ ಪ್ರತಿಷ್ಠೆ ಮಾಡೋದಾ ಅಂತ. ವೈಖಾನಸದಿಂದ ಪ್ರತಿಷ್ಠೆ ಮಾಡಿದ್ರು, ಪಾಂಚರಾತ್ರದಿಂದ ಪ್ರತಿಷ್ಠೆ ಮಾಡಿದ್ರು, ಇದೆಲ್ಲ ಮಂತ್ರಗಳಿದ್ದೇ ಇರುತ್ತೆ. 1000 ಕಲಶಗಳಲ್ಲಿ ತಪ್ಪಿದ್ರೆ ಎಷ್ಟಾಗುತ್ತೋ ಅಷ್ಟು ಕಲಶದಲ್ಲಿ ಬ್ರಹ್ಮಕಲಶ ಅಂತ ಕರೀತಾರೆ ನೋಡಿ. ದೇವರ ಒಂದೊಂದು ನಾಮದಿಂದ ಆ ಒಂದೊಂದು ಕಲಶಗಳಲ್ಲಿ ಜಪ ಮಾಡೋದು. 1000 ಕಲಶ ಮಾತ್ರ 1008 ಆಗಲ್ಲ, ಬೇಕಾದ್ರೆ 108 ಇದೆ. ಹೀಗೆ ಜಪ ಮಾಡಬೇಕು. ಈ ರೀತಿ ಜಪ ಮಾಡಿ ಹೋಮವನ್ನು ಮಾಡಬೇಕು. ಹೋಮವನ್ನು ಮಾಡಿ ಆಮೇಲೆ ದೇಹದಲ್ಲಿ ವಿಷ್ಣು ಗಾಯತ್ರಿಯಿಂದ ದೇಹವನ್ನು ಶುದ್ಧಿ ಮಾಡಿಕೊಂಡು ವಿಷ್ಣು ಗಾಯತ್ರಿಯಿಂದ ಆ ಪ್ರತಿಮೆಯನ್ನು ಶುದ್ಧ ಮಾಡಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಒಂದು ಮಂತ್ರ ಇದೆ. ಆ ಮಂತ್ರದಿಂದ ನಮ್ಮನ್ನು ಶುದ್ಧ ಮಾಡಿಕೊಂಡು ಪ್ರತಿಮೆಯನ್ನು ಶುದ್ಧಿ ಮಾಡಿಕೊಂಡು ಈ ಅಧಿವಾಸಿತವಾದ ನೀರನ್ನು ಹಾಕಬೇಕು. ಇದನ್ನು ಮಾಡಿದ್ರೆ ಗುರವೇ ದಕ್ಷಿಣಾಂ ದದ್ಯಾ ಲಕ್ಷೇ ಲಕ್ಷೇ ಶತಂ ಸುಧೀಹಿ ಆತ್ಮನೈವ ಕೃತೆ ಹೋಮೇ ಶಕ್ತಿತೋ ಗುರುದಕ್ಷಿಣ. ತನಗೆಷ್ಟು ಶಕ್ತಿ ಇರುತ್ತೋ ಅಷ್ಟು ಗುರುದಕ್ಷಿಣೆಯನ್ನು ಕೊಟ್ಟು ದಿಕ್ಪತಿಗಳಿಗೆ ಬಲಿಯನ್ನು ಇತ್ತು ರಾತ್ರಿ ಇಡೀ ಎದ್ದಿದ್ದು ಬೆಳಗ್ಗೆ ಎದ್ದು ಮತ್ತೆ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಇರೋದು. ಇಲ್ಲಿಗೆ 59ನೇ ಅಧ್ಯಾಯ. ಇನ್ನು ಪ್ರತಿಷ್ಠಾವಿಧಿ ಏನಿದೆ ಅದನ್ನು 60ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆ 60ನೇ ಅಧ್ಯಾಯದಲ್ಲಿ ಏನು ಬರುತ್ತೆ ಅದನ್ನು ನಾವು ಮುಂದಿನ ಬಾರಿ ನೋಡೋಣ. ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಿಷ್ಣು ತತ್ವ ನಿರ್ಣಯ. ಕೃಷ್ಣ ನಾವು ಹೊಸ ಪ್ರತಿಮೆ ತಂದಿರ್ತೀವಿ ಮನೆಗೆ, ಹೊಸ ಪ್ರತಿಮೆ ಚಿಕ್ಕದು ಮುಷ್ಟಿಲ್ ಬರೋದು, ಅದನ್ನು ಜಲಾದಿವಾಸ ಧಾನ್ಯಾದಿವಾಸ ಮಾಡೋದು ಇಲ್ಲ. ಮನೆಯಲ್ಲಿರುವ ಪ್ರತಿಮೆಗಳಿಗೆ ಅಗ್ನುತ್ತಾರಣ ಮಾಡದ